ನೋಡಮ್ಮ ರಶ್ಮಿ, ನಿಮ್ಮತ್ತೆ ಯಾಕೋ ಪಾಪ ತುಂಬಾ ಮುಜುಗರ ಪಡ್ತಾ ಇದ್ದಾಳೆ. ನಾನೇ ನಿನಗೆ ವಿವರವಾಗಿ ಹೇಳ್ಬಿಡ್ತೀನಿ ಕೇಳು. ಬೆಳಗ್ಗೆ ಅವಳು ಏಳೋ ಹೊತ್ತಿಗೆ ನಾವು ವೆಂಕಟೇಶ್ವರ ಸುಪ್ರಭಾತ ಹಾಕಬೇಕು. ಇಲ್ದೆ ಹೋದ್ರೆ ಅವಳು ನಮಗ್ ಸುಪ್ರಭಾತ ಹಾಡ್ತಾಳೆ. ಮನೆ ಕೆಲಸದವಳು ಬರೋವರೆಗೂ ಮನೆ ಕೆಲಸ ಎಲ್ಲ ನಮ್ಮದೇ. ಇನ್ನು ಅಡಿಗೆ ಮನೆಯಲ್ಲಿ ಅವಳು ಏನ್ ಮಾಡಿ ಹಾಕ್ತಾಳೋ ಅದನ್ನೇ ನಾವೆಲ್ಲ ಬಾಯಿ ಮುಚ್ಕೊಂಡು ತಿನ್ಬೇಕು. ಹೋಟ್ಲು ಗೀಟ್ಲು ಅನ್ನೋ ಸುದ್ದಿ ಎತ್ತೋ ಹಾಗಿಲ್ಲ. ಗಂಟೆಗೆ ಹೋಗಿ ಕಾಫಿ ಕೊಡು ಅಂತ ಕೇಳೋ ಹಾಗಿಲ್ಲ. ಸದ್ಯಕ್ಕೆ ಇಷ್ಟು ಸಾಕು, ಮಿಕ್ಕಿದ್ದು ಮುಂದೆ ಹೋಗ್ತಾ ಹೋಗ್ತಾ ನಿನಗೆ ಗೊತ್ತಾಗತ್ತೆ. ರೀ, ಸ್ವಲ್ಪನೂ ಸೀರಿಯಸ್ನೆಸ್ ಬೇಡ್ವಾ? ನೀವು ಹೀಗೆಲ್ಲ ಹೇಳ್ಬಿಟ್ರೆ ಪಾಪ ನನ್ ಸೊಸೆ ನನ್ ಬಗ್ಗೆ ಏನ್ ತಿಳ್ಕೊಬೇಕು ಹೇಳಿ? ಏನು ತಿಳ್ಕೊಳಲ್ಲ ರಶ್ಮಿ. ಅವ್ರು ಹೇಳಿದ್ದೆಲ್ಲ ನಿಜಾನೇ. ಅದ್ರಲ್ಲೆಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನನಗ್ ಸಿಟ್ಟು ಬರತ್ತೆ. ನಿನ್ನ ನಾನು ಖಂಡಿತ ಕ್ಷಮಿಸ್ತೇನೆ. ಆದ್ರೆ ನೀ ನನಗೊಂದು ಗಿಫ್ಟ್ ಕೊಡ್ಬೇಕು. ಗಿಫ್ಟಾ? ಏನತ್ತೆ ಅದು? ಅವಳು ಯಾವಳು ಅಂದ್ ಹೋದ್ಲು, ನಮ್ ಸಿದ್ಧಾರ್ಥ್ಗೇನೋ ಹುಳುಕಿದೆ ಅಂತ ಹಸೆ ಮನೆ ಮೇಲೆ ನಿನ್ನ ಮದ್ವೆ ಮಾಡ್ಕೊಂಡು ಬಂದಂತೆ. ಅದನ್ನ ನೀನು ಸುಳ್ಳು ಮಾಡ್ಬೇಕು. ಅದಕ್ಕೆ ಬೇಗ ಒಂದ್ ಮಗುನ ಹೆತ್ಕೊಟ್ಬಿಡು. ನೀವು ನನ್ನ ಫಸ್ಟ್ ಟೈಮ್ ನೋಡಕ್ಕಂತ ಬಂದಾಗ ನಾವಿಬ್ರು ಟೆರೆಸ್ ಮೇಲೆ ಮಾತಾಡಕ್ಕಂತ ಹೋಗಿದ್ವಿ. ಜ್ಞಾಪಕ ಇದೆಯಾ? ಯಾಕೆ ಯಾಕೆ ಹೀಗೆ ಹೇಳ್ತಿದ್ದೀರಿ? ನಿಮ್ಗೊಂದು ಸತ್ಯ ಗೊತ್ತಾ? ನನ್ಗೆ ಅವತ್ತು ಯಾವ ಫೋನು ಬಂದಿರಲಿಲ್ಲ. ನಿಮ್ಮಿಂದ ಎಸ್ಕೇಪ್ ಆಗೋದಕ್ಕೆ ಆ ಥರ ನಾಟಕ ಆಡಿದೆ. ನಾನೇನ್ ಮಾಡಿದೆ ನಿಮ್ಗೆ? ನೀವವತ್ತು ಸಿದ್ಧಾರ್ಥ್ ನಾನ್ ನಿಮ್ಗೆ ಇಷ್ಟ ಆದ್ನಾ ಅಂತ ಕೂಯ್ತಾ ಇದ್ರಲ್ಲ, ನನ್ಗೇನು ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲ. ಸೊ ಅದಕ್ಕೆ ಡ್ರಾಮಾ ಮಾಡ್ಬೇಕಾಯ್ತು. ಅವತ್ತೇನೋ ನಾಟಕ ಮಾಡಿದ್ರಿ, ಈಗ್ಲಾದ್ರೂ ಉತ್ತರ ಹೇಳಿ. ಏನು ಉತ್ತರ? ನಾನು ನಿಜವಾಗ್ಲೂ ನಿಮ್ಗೆ ಇಷ್ಟ ಆದ್ನಾ? ಅದನ್ನೇ ಕೇಳ್ತೀರಾ? ಯಾಕೆ? ನಾನು ನಿಜವಾಗ್ಲೂ ನಿಮ್ಗೆ ಇಷ್ಟ ಆಗ್ಲಿಲ್ವಾ? ಯಾರು ಹೇಳಿದ್ದು ನೀವು ನನಗಿಷ್ಟ ಇಲ್ಲ ಅಂತ? ನಿಮ್ ಕಂಡ್ರೆ ನನಗಿಷ್ಟ. ನಿಮ್ ಮನಸ್ಸು ಹೃದಯದಲ್ಲಿ ನನ್ನ ಬಗ್ಗೆ ಪ್ರೀತಿ ತುಂಬಿಕೊಂಡು ನನ್ನನ್ನು ಪಡಿಬೇಕು ಅಂತ ಅದೆಷ್ಟು ಒದ್ದಾಡಿದ್ದೀರಾ. ನೀವು ನನಗಿಷ್ಟ ಆಗದೆ ಇರ್ತೀರಾ? ನಿಮ್ ಕಂಡ್ರೆ ನನಗೆ ತುಂಬಾನೇ ಇಷ್ಟ. ಈ ನಗುನೇ ನಂಗೆ ತುಂಬಾ ಇಷ್ಟ ಆಗಿದ್ದು. ಐ ಲವ್ ಯು ಸೂಜಿ. ಐ ಲವ್ ಯು ಸೂಜಿ. ಐ ಲವ್ ಯು ಸೂಜಿ. ಸುಜಿ, ಧೈರ್ಯವಾಗಿ ಎಲ್ಲರ ಮುಂದೆ ನಿಜ ಒಪ್ಕೋ. ನಾನು ನೀನು ಧೈರ್ಯವಾಗಿ ಕೈಯಲ್ಲಿ ಕೈ ಹಿಡ್ಕೊಂಡು ಈ ಮದುವೆ ಮನೆಯಿಂದ ಹೊರಗೋಗೋಣ. ಇಷ್ಟು ದಿವಸ ಸೂಜಿ ಎದುರಿಗೆ ನಂಗೆ ಕಾಡ್ತಿದ್ಲು. ಈಗ ಸಿದ್ಧಾರ್ಥನಲ್ಲಿ ದೆವ್ವದ ತರ ಹೊತ್ಕೊಂಡು ನನ್ನನ್ನ ಕಾಡಕ್ ಶುರು ಮಾಡಿದಾಳೆ. ಅದು ಕೊಳಗೇರಿ ಬಿದ್ದಿದ್ದವಳು ನನ್ನ ಪಪ್ಪ ಮಮ್ಮಿ ಪ್ರೀತಿನ ಹಂಚ್ಕೊಂಡ್ಲು, ನನ್ನ ಸುಖ ವೈಭೋಗನ ಹಂಚ್ಕೊಂಡ್ಲು. ಈಗ ನನ್ನ ಗಂಡನ್ನು ಹಂಚ್ಕೊಂಡ್ಬಿಟ್ಟಿದ್ದಾಳೆ. ಎದುರಿಗಿದ್ದವನು ನನ್ನ ಗಂಡ ಅಲ್ಲ, ನಾನು ಹಠ ಮಾಡಿ ಮದುವೆ ಆದ ಸಿದ್ಧಾರ್ಥ ಅಲ್ಲ. ಸೂಜಿ ಲೇಬಲ್ ಹಚ್ಚಿರೋ ಯೂಸ್ಡ್ ಆರ್ಟಿಕಲ್. ನೆನ್ಸ್ಕೊಂಡ್ರೆ ಮೈಯೆಲ್ಲ ಮುಳ್ಳಾಗತ್ತೆ. ಇದನ್ ಮಾತ್ರ ನನ್ನಿಂದ ಸಹಿಸ್ಕೊಳಕ್ ಆಗ್ತಿಲ್ಲ.